ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಸ್ನೇಹಿತರೆ? ಎಲ್ಲರೂ ಹೈ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಒಂದು ವಿಡಿಯೋ ಬಂದು ಸಿಂಪಲ್ ಆಗಿ ಒಂದು ಪಾಲಕ್ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಮುದ್ದೆಗೆ, ಅನ್ನಕ್ಕೆ ಮತ್ತು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಹಾಗೆ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಸೊ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಪಾಲಕ್ ಸಾಂಬಾರು ಮಾಡೋದಕ್ಕೆ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಪಾಲಕ್ ಸೊಪ್ಪನ್ನ ತೊಗೊಬೇಕು. ನಾನು 2 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತೀನಿ. ತೊಳೆದ್ಬಿಟ್ಟು ನೀಟಾಗಿ ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ತೀನಿ. ಯಾವುದೇ ಇದನ್ನು ಕಟ್ ಮಾಡೋದಿಲ್ಲ. ನಾನು ಅದೇ ಕುಕ್ಕರ್ಗೆ 1 ಈರುಳ್ಳಿ ಹಾಗೆಯೇ 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಒಂದು 3ರಿಂದ 4 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊಪ್ಪಲ್ವ ಬೇಗ ಬೆಂದ್ಬಿಡುತ್ತೆ. ನೋಡಿ, ಒಂದು ಕಡೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ತೊಗರಿಬೇಳೆ ಮತ್ತು ಮೊಳಕೆ ಕಟ್ಟಿರುವಂಥ ಹೆಸ್ರು ಕಾಳನ್ನ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ನಾವು ಮಸಾಲೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಟೊಮೆಟೊ, 1 ಈರುಳ್ಳಿ, ಒಂದು 4 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿನ, ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಷ್ಟಿದೆ. ಸ್ವಲ್ಪ ಹುಣಸೆಹಣ್ಣನ್ನ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 4 ತೊಡೆ ಇದೆ. ಹುಣಸೆಹಣ್ಣನ್ನು ಟೊಮೆಟೊ ಹಾಕಿದ್ರೂ ಕೂಡ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ರುಬ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ನೋಡಿ ಒಂದು 4 ವಿಷಲ್ಲು ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಇಟ್ಕೊತೀನಿ. ನೋಡಿ, ಈ ಥರ ಅದರಲ್ಲಿರೋ ನೀರು ಹಾಗೇ ಇದೆ. ನಾನು ಬರೀ ಪಾಲಕ್ ಸೊಪ್ಪನ್ನ ಮಾತ್ರ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಅದರ ಟೊಮೆಟೊ, ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ. ನಾನು ಖಾರ ಎಲ್ಲ ರುಬ್ಬಾದಮೇಲೆ ಮಸಾಲೆನ ಅದೇ ಜಾರ್ಗೆ ಈ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಆನ್ ಆಫ್ ಮಾಡ್ತೀನಿ. ಅಂದರೆ ಸ್ವಲ್ಪ ಆನ್ ಮಾಡೋದು ಆಫ್ ಮಾಡೋದು ಮಾಡಿದ್ರೆ ತರಿಯಾಗಿ ರುಬ್ಬಬೇಕು. ನೋಡಿ, ಈ ಥರ ಸೊಪ್ಪು ಥರನೇ ಇರಬೇಕು. ಫುಲ್ ಗ್ರೈಂಡ್ ಮಾಡಬೇಡಿ. ಇಷ್ಟಾದರೆ ಸಾಕು. ಇಲ್ಲ ಮಸಿಯೋದ್ರಲ್ಲಿ ಮಸ್ತ್ರೂ ನಡೆಯುತ್ತೆ. ನಾವು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ವ, ಸೊ ಅದ್ರದ್ದು ರಸಕ್ಕೆ ನಾನು ಮಸಾಲೆ ರುಬ್ಬಿರೋದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀವಲ್ವ, ಇದನ್ನು ತರಿಯಾಗಿ ಇದನ್ನು ಕೂಡ ಅದಕ್ಕೇ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ. ನಮಗೆ ಮುದ್ದೆಗೆ, ಅನ್ನಕ್ಕೆ ಒಂದುವಾಗೆ ನಾನು ಮಾಡ್ತಾಯಿದ್ದೀನಿ. ನಾನು ರೈಸ್ಗೆ ಮತ್ತು ಮುದ್ದೆಗೆ ಮಾಡ್ತಾಯಿದ್ದೀನಿ.
ಅದಕ್ಕೆ ನಾನು ಒಂದೇ ಸಮನಾಗಿ ಮಾಡ್ಕೊಂಡಿದ್ದೀನಿ. ನಾನು ಅದೇ ಕುಕ್ಕರ್ಗೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಸ್ವಲ್ಪ 1-2 ಕರಿಬೇವಿನ ಸೊಪ್ಪು ಹಾಗೆಯೇ 1 ಈರುಳ್ಳಿ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 2 ಎಸಳು ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ 1 ಈರುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಟೊಮೆಟೊ ಕೂಡ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿದ್ವಲ್ವ, ಅದನ್ನು ನಾನು ಈಗ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿನ. ನೋಡಿ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಂಬಾರು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಬಿಟ್ಟು ಹಾಗೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕಿದ್ದೀವಲ್ವ ಅದೇ ಪಾತ್ರೆಗೆ ನಾನು ಸಾಂಬಾರನ್ನ ಸೇರಿಸ್ತಾ ಇದ್ದೀನಿ. ನಾನು ತೊಗರಿಬೇಳೆ ಮತ್ತು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಸೇರಿಸಿ ಪಾಲಕ್ ಸೊಪ್ಪನ್ನು ಸೇರಿಸಿ ಈ ಥರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ದೆ. ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಬೋದು. ಇದು ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ನಾನು ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಮುದ್ದೆ ಜೊತೆ ಪಾಲಕ್ ಸೊಪ್ಪಿನ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಸೊ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೊನೆವರೆಗೂ ವಿಡಿಯೋ ನೋಡ್ರು ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.